ಇವಾಗ ಈ ಲೆಕ್ಕ ಯಾವ ಥರ ಮಾಡೋದು ಅಂತ ನೋಡಬೇಕು. ಯಾವ ಥರ ಕೊಟ್ಟವ್ರು ಇದರಲ್ಲಿ 5 - 2 ಟೈಮ್ಸ್ ಆಫ್ 5 - 2 ಟೈಮ್ಸ್ ಆಫ್ 2 ಅಂತ. ಇಲ್ಲಿ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಕೂಡೋದು, ಗುಣಿಸೋದು, ಬ್ರ್ಯಾಕೆಟ್ ಇದ್ದಾಗ, ಈ ಥರ ಎಲ್ಲ ಇದ್ದಾಗ. ಇವಾಗ ಯಾವ ಥರ ಮಾಡೋದು, ಏನು ಕೊಟ್ಟಿಲ್ಲ, ಎರಡು ಕಡೆ ಕನ್ಫ್ಯೂಸ್ ಆಗಿ ಎಡಗಡೆಯಿಂದ ಬಲಗಡೆ ಮಾಡೋದಿಲ್ಲ, ಬೇರೆ ಏನೋ ಮಾಡ್ತಾರೆ. ಅವಾಗ ಫಸ್ಟ್ ಏನು ಮಾಡಬೇಕಿದ್ದು ನೀಟಾಗಿ ಬರೆಯೋದು ಮಾಡಬೇಕು. ಯಾವ ಥರ 5 - 2 ಟೈಮ್ಸ್ ಆಫ್, ಏನೂ ಇಲ್ಲ ಅಂದರೆ ಇಲ್ಲಿ ಗುಣಿಸೈತೆ ಅಂತ, ಇಲ್ಲೂ ಗುಣಿಸೈತೆ ಅಂತ. 5 - 2 ಟೈಮ್ಸ್ ಆಫ್ 2 ಅಂತ. ಇವಾಗ ಇಲ್ಲಿ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದ, ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಇರೋದು ಕ್ಲಿಯರ್ ಮಾಡಬೇಕು. ಬ್ರ್ಯಾಕೆಟ್ ಒಳಗಡೆ ಇರೋದು ಕ್ಲಿಯರ್ ಮಾಡೋದೇನು, 5 - 2 ಅಂದರೆ 3. 5 - 2 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2. ಇಲ್ಲಿ 3 ಇರೋದು ಒಂದೇ ಒಂದು ನಂಬರ್ ಆಗಿರೋದ್ರಿಂದ ಬ್ರ್ಯಾಕೆಟಿಂದ ಆಚೆ ಬಂದಿರ್ತದೆ. ಇವಾಗ ಏನು ಮಾಡ್ಬೇಕು, ನೆಕ್ಸ್ಟು ಇಲ್ಲಿ ಕಳಿಯೋದೈತೆ, ಗುಣಿಸೋದು 2 ಸತಿ ಐತೆ. ಪೆಮ್ಡಾಸ್ ರೂಲ್ ಪ್ರಕಾರ ಎಕ್ಸ್ಪೊನೆಂಟ್ ಐತೆ, ಎಕ್ಸ್ಪೊನೆಂಟ್ ಇಲ್ಲ, ಯಾವುದು ಸ್ಕ್ವೇರ್ ರೂಟ್ ಇಲ್ಲ, ಅದು ಜಾಸ್ತಿ ಎಫೆಕ್ಟ್ ಮಾಡ್ತದೆ. ಅದ್ರ ನೆಕ್ಸ್ಟ್ ಯಾವುದು, ಗುಣಿಸೋದು ಭಾಗ ಮಾಡೋದೈತೆ. ಇದು ಗುಣಿಸೋದು ಯಾವುದು, ಇಲ್ಲಿ 2 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2. 2 - 3 = 6, 6 - 2 = 12 ಅಂತ ಐತೆ. ಹಂಗಾಗಿ 5 - 12 ಅಂತ. ಇವಾಗ 5 - 12 ಅಂದರೆ ಎಷ್ಟು, 12ರಿಂದ 5 ತೆಗಿಬೇಕು. ಈ ಥರ ಸಿಂಪಲ್ಲಾಗಿ ಕೂಡೋದು ಕಳಿಯೋದು ಬಂದಾಗ ಸಿಂಪಲ್ಲಾಗಿ ಲೆಕ್ಕ ಮಾಡಬೇಕು. 5 ಅಂದರೆ ಎಷ್ಟು, 5 ಮಾಮೂಲಿ ಆ್ಯಪಲ್ಗಳೈತೆ, 12 ನೆಗೆಟಿವ್ ಆ್ಯಪಲ್ಗಳೈತೆ. ನೆಗೆಟಿವ್ ಆ್ಯಪಲ್ಗಳೆಷ್ಟು, 12. ಇದು ನೆಗೆಟಿವ್ ಆ್ಯಪಲ್ಲು. ಈ ನೆಗೆಟಿವ್ ಆ್ಯಪಲ್ ಏನು ಮಾಡ್ತದೆ, 12, 5 ಮಾಮೂಲಿ ಆ್ಯಪಲ್ಗಳು ಮತ್ತು 5 ನೆಗೆಟಿವ್ ಆ್ಯಪಲ್ಗಳು. ಈ ಥರದ್ದು ಹೊಡೆದು ಹಾಕಿ ಇಲ್ಲದೆ ಏನೂ ಇಲ್ದಂಗೆ ಆಯ್ತದೆ. ನೆಗೆಟಿವ್ ಆ್ಯಪಲ್ 5, ಮಾಮೂಲಿ ಆ್ಯಪಲ್ 5. ಇದು ಅದು ಏನು ಇಲ್ದಂಗೆ ಆದಾಗ ಎಷ್ಟು, 12ರಲ್ಲಿ 5 ಆದರೆ 7 ನೆಗೆಟಿವ್ ಆ್ಯಪಲ್ಗಳು ಉಳಿದಿರ್ತದೆ. ನೆಗೆಟಿವ್ ಆ್ಯಪಲ್ಗಳು 7 ಉಳಿಯೋದು -7 ಅಂತಾಗಿರ್ತದೆ. ಇದು 5 - 12 ಅಂದರೆ -7 ಅಂತ. ಈ ಪೆಮ್ಡಾಸ್ ರೂಲಲ್ಲಿ ಇನ್ನೊಂದೇನು ಅಂದರೆ, ಯಾಕೆ ಎಕ್ಸ್ಪೊನೆಂಟ್ ಎಲ್ಲದಕ್ಕಿಂತ ದೊಡ್ಡದು ಅಂದರೆ ಜಾಸ್ತಿ ಚೇಂಜ್ ಮಾಡ್ತದೆ. 2⁵ ಅಂತ ಮಾಡಿದ್ರೆ ಅದೆಷ್ಟು ಚೇಂಜ್ ಮಾಡಿರ್ತದೆ ಆ ನಂಬರ್ನ, 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಎಷ್ಟೋ ಸತಿ ಗುಣಿಸೋದಾಗಿರ್ತದೆ. ಈ ಥರ ಗುಣಿಸೋದಾಗಿ 2 - 2 = 4, 4 - 2 = 8, 8 - 2 = 16, 16 - 2 = 32 ಅಂತ ಆಯ್ತದೆ. ಅದೇ ಏನಾದರೂ ಬೇರೆ ಇದು ತೆಗೆದ್ರೆ 5 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 4 ಅಂತ 2 ಗುಣಿಸೋದು ಮಾಡಿದ್ರೆ 3 - 4 = 12 ಇಷ್ಟೇ ಆಗೋದು. ಅದೇ ಥರ ಕೂಡೋದು ಮಾಡಿದಾಗ 3 + 4 ಅಂತ ಕೂಡಿದ್ರೆ ಎಷ್ಟಾಯ್ತದೆ, 7 ಆಯ್ತದೆ. ಅದು ಬರೀ 7 ಆಗಿರ್ತದೆ. ಇಲ್ಲ ಬೇರೆ ನಂಬರು 5 + 7, 5 + 3 ಅಂತ ಕೂಡಿದ್ರೆ 8 ಆಗಿರ್ತದೆ. ಇದು ಒಂದೊಂದು ಚೂರು ಜಾಸ್ತಿ ಹೋಯ್ತದೆ. ಗುಣಿಸೋದು ಅದಕ್ಕಿಂತ ಜಾಸ್ತಿ ಆಯ್ತದೆ. ಯಾಕೆಂದರೆ ಗುಣಿಸೋದು ಅಂದರೆ ಎಷ್ಟೋ ಸತಿ ಕೂಡೋದು. 3 ಟೈಮ್ಸ್ ಆಫ್ 4 ಅಂದರೆ 3 + 3 + 3 + 3 ಅಂತ 4 ಸತಿ ಗುಣಿಸೋದಾಯ್ತದೆ. ಅದೇ ಎಕ್ಸ್ಪೊನೆಂಟ್ ಎಷ್ಟೋ ಸತಿ ಗುಣಿಸೋದಾಗಿರ್ತದೆ. 5 ಸತಿ ಗುಣಿಸೋದ, ಒಂದೊಂದು ಗುಣಿಸೋದ್ರಲ್ಲೂ 2 ಸತಿ ಕೂಡೋದಾಯ್ತದೆ. 2 + 2 ಮತ್ತು 5 2 + 2. ಈ ಥರ 3⁴ ಅಂತ ಎಕ್ಸ್ಪೊನೆಂಟ್ ಆದರೆ ಅದು ಎಷ್ಟೋ ಸತಿ ಗುಣಿಸಿ ಅದರಲ್ಲಿ ಎಷ್ಟೋ ಸತಿ ಕೂಡೋದಾಗಿರ್ತದೆ. ಅದಕ್ಕೆ ಪೆಮ್ಡಾಸ್ ರೂಲು ಇರ್ತದೆ. ಬಾಯ್.